ಹಿಂದೂ ಮುಸ್ಲಿಂ ಮಾಡಲ್ಲವೆಂದು ಮೋದಿ ಸ್ಪಷ್ಟನೆ. ಪ್ರಧಾನಿ ಮಾತಿಗೆ ಪ್ರತಿಪಕ್ಷಗಳು ರೊಚ್ಚಿಗೆದ್ದಿದ್ದೇಕೆ? ನ್ಯೂಸ್ 18 ಸಂದರ್ಶನದಿಂದ ರಾಜಕೀಯ ಸಂಚಲನ. ಇದೇ ಇಂದಿನ ಅಖಾಡ. ಮೋದಿ ಮುಸ್ಲಿಂ ಲೆಕ್ಕ. ಈ ಬಾರಿಯ ಲೋಕಸಭಾ ಚುನಾವಣೆಯ ಅಖಾಡದಲ್ಲಿ ವಾಕ್ಸಮರ ಬಹಳ ತೀವ್ರಗತಿಯಲ್ಲಿ ಸಾಗ್ತಾ ಇದೆ. ಸಹಜವಾಗಿಯೇ ಪ್ರತಿ ಲೋಕಸಭಾ ಚುನಾವಣೆಗಳ ಸಂದರ್ಭದಲ್ಲೂ ಕೂಡ ವಾಕ್ಸಮರ ಇದ್ದೇ ಇರುವಂಥದ್ದು. ಆದರೆ ಈ ಬಾರಿ ಹಿಂದೂ ಮುಸ್ಲಿಂ ವಿಚಾರದ ಬಗ್ಗೆಯೂ ಕೂಡ ಪ್ರಸ್ತಾಪ ಆಗ್ತಾ ಇದೆ. ಒಂದು ಕಡೆಯಿಂದ ಪ್ರತಿಪಕ್ಷಗಳವರು ಭಾರತೀಯ ಜನತಾ ಪಕ್ಷದ ವಿರುದ್ಧ, NDA ವಿರುದ್ಧ ಇವರು ಸಂವಿಧಾನವನ್ನು ಬದಲಿಸ್ತಾರೆ, ಸಂವಿಧಾನದ ಆಶಯಗಳನ್ನು ಬದಲಿಸ್ತಾರೆ ಅನ್ನುವಂಥ ವಿಚಾರಗಳನ್ನೆಲ್ಲ ಹೇಳಿಕೊಂಡು ತಮ್ಮ ಪ್ರಚಾರವನ್ನು ಮಾಡ್ತಿದ್ದಾರೆ. ಸಂವಿಧಾನವನ್ನು ಉಳಿಸುವ ಹೋರಾಟ ತಮ್ಮದು ಅನ್ನೋದನ್ನು ಇಂಡಿಯಾ ಬ್ಲಾಕ್ನವರು ಕೇಳ್ಕೊಳ್ತಾ ಇದ್ದಾರೆ. ಆದರೆ ಮತ್ತೊಂದು ಕಡೆಯಲ್ಲಿ NDA ಕಡೆಯಿಂದ ವಿಶೇಷವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕೂಡ ಕಾಂಗ್ರೆಸ್ನ ಪ್ರಣಾಳಿಕೆಯಲ್ಲಿ ಇರುವ ಅಂಶಗಳನ್ನೇ ಮುಂದಿಟ್ಟುಕೊಂಡು ನೋಡಿ ಇವರು ಯಾರನ್ನ ಓಲೈಕೆ ಮಾಡೋದಕ್ಕೆ ಹೊರಟಿದ್ದಾರೆ ಅನ್ನುವಂಥ ವಿಚಾರಗಳನ್ನು ಹೇಳ್ತಾ ಇದ್ದಾರೆ. ಅದರಲ್ಲೂ ಕೂಡ ಹೆಚ್ಚು ಮಕ್ಕಳು ಆಗುವಂಥವರಿಗೆ ಇವರು ಆಸ್ತಿಯನ್ನು ಮರು ಹಂಚಿಕೆ ಮಾಡೋದಕ್ಕೆ ಹೋಗಿದ್ದಾರೆ, ಹಾಗೆಯೇ ಇವರು ಮಂಗಲಸೂತ್ರವನ್ನು ಹಂಚುತ್ತಾರೆ ಅನ್ನುವಂಥ ಮಾತುಗಳು ಕೂಡ ಬಂದು ಹೋಗಿದ್ದಾವೆ. ಇವೆಲ್ಲ ಒಂದು ಭಾಗ. ಆದರೆ ಮುಂದುವರೆದು ಪ್ರಧಾನಮಂತ್ರಿ ಮೋದಿಯವರು ನ್ಯೂಸ್ 18ಗೆ ನೀಡಿರುವಂತಹ ಸಂದರ್ಶನದಲ್ಲಿ ಹೇಳಿರುವಂಥದ್ದು ಬಹಳ ಮುಖ್ಯವಾಗಿ, ನಾನು ಹಿಂದೂ ಮುಸ್ಲಿಂ ಅನ್ನುವಂತಹ ಭೇದವನ್ನು ಮಾಡೋದಿಲ್ಲ, ಆ ರೀತಿಯಾದಂಥ ರಾಜಕೀಯವನ್ನು ನಾನು ಮಾಡೋದಿಲ್ಲ ಅನ್ನುವಂಥ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸಹಜವಾಗಿಯೇ ಪ್ರತಿಪಕ್ಷದಿಂದ ಒಂದಿಷ್ಟು ಆಕ್ರೋಶವೂ ಕೂಡ ವ್ಯಕ್ತವಾಗಿದ್ದಾವೆ. ಅದರ ಬಗ್ಗೆ ನಾವು ಒಂದು ವರದಿಯನ್ನು ನಿಮಗೆ ಮೊದಲಿಗೆ ತೋರಿಸ್ತೀನಿ. ಹಿಂದೂ ಧರ್ಮ, ಹಿಂದುತ್ವ, ಮಂದಿರ ಅಂತೆಲ್ಲ ರಾಜಕಾರಣ ಮಾಡುತ್ತಲೇ ಬಂದವರು ಪ್ರಧಾನಿ ನರೇಂದ್ರ ಮೋದಿ. ಬಿಜೆಪಿಯು ಮೋದಿಯವರು ಮುಸ್ಲಿಂ ವಿರೋಧಿ ಅಂತಾನೇ ಬಿಂಬಿಸುತ್ತಿತ್ತು ಕಾಂಗ್ರೆಸ್. ಮೂರನೇ ಅವಧಿಗೆ ಪ್ರಧಾನಿ ಹುದ್ದೆ ಮೇಲೆ ಕಣ್ಣಿಟ್ಟಿರೋ ನರೇಂದ್ರ ಮೋದಿ ಇದೀಗ ತಮ್ಮ ವರಸೆಯನ್ನೇ ಬದಲಿಸಿದ್ದಾರೆ. ಹಿಂದೂ ಮುಸ್ಲಿಂ ರಾಜಕಾರಣ ಮಾಡೋದಿಲ್ಲ, ಮುಸ್ಲಿಮರ ಹೆಸರಿನಲ್ಲಿ ರಾಜಕಾರಣ ಮಾಡೋದಿಲ್ಲ, ಸಾಮಾಜಿಕ ನ್ಯಾಯ, ಜಾತ್ಯತೀತ ನಿರ್ಧಾರಗಳೇ ಮುಖ್ಯ ಎಂದಿದ್ದಾರೆ. ವಾರಣಾಸಿಯಲ್ಲಿ ನ್ಯೂಸ್ 18 ಇಂಡಿಯಾ ಜೊತೆ ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂ ಕೊಟ್ಟಿದ್ದಾರೆ. ಮುಸ್ಲಿಮರ ಬಗ್ಗೆ ಸಾಫ್ಟ್ ಮಾತುಗಳನ್ನಾಡಿದ್ದಾರೆ. पहले आलम अलग था और आज की तारीख में मैं आपको पूरी गंभीरता से और संजीदगी से कह सकती हूँ कि ऐसे ऐसे मुसलमान आगे आते हैं जो आपके लिए जान दे सकते हैं. और एक उनका वाक्य है, ना दूरी है ना खाई है, मोदी हमारा भाई है. बड़ा जोर शोर से ऐसे करते हुए नजर आते हैं. बावजूद उसके आप उस धारणा को तोड़ने में क्या नाकामयाब रहे हैं कि मोदी मुसलमानों का नहीं है? पहली बात यह है कि ये मुद्दा मुसलमान का नहीं है. इंडिविजुअल मुसलमान कितना ही मोदी के साथ होगा, लेकिन एक निश्चित विचार प्रवाह है जो उनको आदेश करता है कि आप ये करो, आप वो करो. उसके आधार पर वो निर्णय करते हैं. जहां तक मोदी का सवाल है, एक तो मैं स्कूल में, एक तो मेरा जो घर है ना, मेरे अगल बगल में सारे मुस्लिम परिवार है. तो हमारे घर में ईद भी मनती थी, हमारे घर में और भी त्योहार होते थे. मेरे घर में ईद के दिन खुद का खाना नहीं पकता था. सारे मुस्लिम परिवारों से मेरे यहाँ खाना आ जाता था, क्योंकि मेरे परिवार, हम रहते वहीं है, मेरा घर वहीं है, मेरे यानी 5 कदम के बाद मुस्लिम परिवार है. जब मुहर्रम निकलता था तो हमारा कंपलसरी होता था कि उससे नीचे से निकलो, जैसे परिक्रमा करते हैं ना मंदिरों की, ताजिए के नीचे. हाँ, तो ताजिए के नीचे से निकलो, हमें सिखाया जाता था. तो मैं उस दुनिया से पला बढ़ा हूँ. आज भी मेरे बहुत सारे दोस्त हैं पुराने. अहमदाबाद में एक माणिक चौक करके जगह है, वो माणिक चौक में शाम को लोग खाना खाने जाते हैं. पर वहां दिन में जो बिजनेस है, सारे व्यापारी है और खरीदार सारे हिंदू है. बड़ा यूनिक मार्केट है. मतलब सारे व्यापारी मुसलमान, सारे व्यापारी मुसलमान हैं और सारे खरीदार हिंदू है. और वो इतनी भीड़ होती है जी, पैदल नहीं चल सकते आप. साइकिल को तो लेके जाना इम्पॉसिबल है. मेरा पहले से मंत्र रहा है, सबका साथ सबका विकास. मैं वोट बैंक के लिए काम नहीं करता हूँ, और जो गलत है वो सब मैं गलत कह के रहूंगा. आपने मुसलमानों का जब जिक्र किया तो घुसपैठिया, ज्यादा बच्चा पैदा करने वाला, इसकी क्या जरूरत आन पड़ी थी? मैं हैरान हूँ जी.
ये किसने आपको कहा कि जब ज़्यादा बच्चों की बात होती है तो सिर्फ मुसलमान का नाम जोड़ देते हैं? क्यों मुसलमान के साथ अन्याय करते हैं आप? हमारे यहाँ गरीब परिवारों में भी ये हाल है जी, उनके बच्चों को पढ़ा नहीं पा रहे हैं। किसी भी समाज के हो, गरीबी जहाँ है वहाँ बच्चे भी ज्यादा है। तो आप कह रहे हैं मुसलमान अलग था, ज्यादा बच्चा पैदा करने वाला अलग था? मैंने न हिंदू कहा है न मुसलमान कहा है। मैंने कहा है कि भाई आप उतने बच्चे हो जिसका आप लालन पालन कर सको। सरकार को करना पड़े ऐसी स्थिति मत करो। इस बार मुसलमान आपको वोट देगा? आपको उनके वोट की चाहत है? मैं ये मानता हूं कि मेरे देश के लोग मुझे वोट देंगे। मैं जिस दिन हिंदू मुसलमान करूंगा ना, उस दिन मैं सार्वजनिक जीवन में रहने योग्य नहीं रहूंगा और मैं हिंदू मुसलमान नहीं करूंगा। ये मेरा संकल्प है। अगर मैं घर देता हूं, मैं सैचुरेशन की बात करता हूं, 100% डिलीवरी। इसका मतलब हुआ गांव में मानो 200 घर है, कौन समाज है, कौन जाति है, कौन धर्म है, 9 उन 200 घर में अगर 60 लाभार्थी हैं तो उन 60 लाख लोगों को मिलना चाहिए। और जब मैं 100% सैचुरेशन का मतलब होता है वो सच्चा सामाजिक न्याय है, वो सच्चा सेक्युलरिज्म है। 2002ರ ಗೋಧ್ರಾ ಹತ್ಯಾಕಾಂಡದ ಬಗ್ಗೆಯೂ ಪ್ರಧಾನಿ ಮೋದಿ ಮಾತನಾಡಿದ್ರು. ಕರಸೇವಕರ ಹತ್ಯೆ ನೆನಪಿಸಿಕೊಂಡು ಭಾವುಕರಾದರು. ನರೇಂದ್ರ ಮೋದಿ ಅವರ ಮುಸ್ಲಿಂ ಚಿಂತನೆ, ಮುಸ್ಲಿಂ ಪರ ಮಾತುಗಳ ಬಗ್ಗೆ ಸಹಜವಾಗೇ ಕಾಂಗ್ರೆಸ್ ಟೀಕಿಸಿದೆ. ये चीजें वो खुद बोलते हैं, लेकिन अपने लोगों को सुधारने के लिए देखो भाई ये गरीबों के खिलाफ है, आप बात मत करो, नहीं तो पार्टी से बाहर जाओ। अगर आरएसएस भी कहती है तो तुम्हारी मदद मुझे नहीं होना चाहिए, मुझे देश इम्पोर्टेंट है, सब मिलकर चलना इम्पोर्टेंट है। ये बातें वो तो नहीं करते। ये आर्थिक, सामाजिक, शैक्षणिक, इसके विषय पे भी वो बात नहीं करते। Well, then in my view, if that is what he is saying, then in my view he is unworthy. Because that is exactly what he's been doing for 10 years. He has given speeches in front of the whole world. You have seen them. So how can he now suddenly turn around and say, no, I never said those things? He can't just by saying one sentence that I would be unworthy, wipe out everything he's been doing and saying for the last 10 years. If he thinks he's unworthy, then maybe he should reconsider. 19 तारीख के बाद किस भाषा का इन्होंने अपनाया बताइए? ध्रुवीकरण की भाषा, हिंदू मुसलमान की भाषा, घुसपैठियों की भाषा। इनकी सारी राजनीति हिंदू मुस्लिम की राजनीति रही है। और खास तौर से जब इनको पता चल गया है कि 4 तारीख को वो आउटगोइंग प्रधानमंत्री हैं, 4 तारीख को वो पद छोड़ेंगे क्योंकि जनादेश मिलेगा नहीं, विकसित भारत का प्रचार नहीं है, सिर्फ हिंदू मुस्लिम करके बैठा बात कर रहे हैं। मोदी की गारंटी भूल गए हैं। कुछ दिनों के लिए 400 पार की बात हुई, वो भी भूल गए हैं। ಹೀಗೆ ಹಿಂದೂ ಮುಸ್ಲಿಂ ಬಗ್ಗೆ ಪ್ರಧಾನಿ ಆಡಿದ ಮಾತುಗಳ ಮೇಲೆಯೇ ಸದ್ಯದ ರಾಜಕಾರಣ ಹೊಸ ಟ್ವಿಸ್ಟ್ ಪಡೆದುಕೊಂಡಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ಪ್ರಧಾನಿ ಮೋದಿಯವರು ಹೇಳಿರುವಂತಹ ಮಾತು, ನಾನು ಹಿಂದೂ ಮುಸ್ಲಿಂ ಅಂತ ಮಾಡಿದರೆ ಸಾರ್ವಜನಿಕ ಜೀವನದಲ್ಲಿರೋದಕ್ಕೆ, ರಾಜಕೀಯದಲ್ಲಿರೋದಕ್ಕೆ ನಾನು ಯೋಗ್ಯನಲ್ಲ ಅನ್ನುವಂತಹ ಮಾತನ್ನು ಪ್ರಧಾನಮಂತ್ರಿ ಮೋದಿಯವರು ಸ್ಪಷ್ಟವಾದಂತಹ ಮಾತುಗಳಲ್ಲಿ ಹೇಳಿರುವಂಥದ್ದು. ಇದಕ್ಕೆ ಪ್ರತಿಪಕ್ಷದಲ್ಲೂ ಕೂಡ ತೀವ್ರವಾದಂತಹ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಇದರ ಬಗ್ಗೆ ಚರ್ಚೆಯನ್ನು ನಡೆಸೋಣ. ನಮ್ಮ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಬಿಜೆಪಿಯ ರಾಜ್ಯ ವಕ್ತಾರರಾಗಿರುವಂತಹ ಅಶೋಕ್ ಗೌಡ್ರೊಂದಿಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಗೆಯೇ ಕಾಂಗ್ರೆಸ್ನ ರಾಜ್ಯ ವಕ್ತಾರರಾಗಿರುವಂತಹ ಅನಿಲ್ ಕುಮಾರ್ ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಮುಸ್ಲಿಂ ಚಿಂತಕರಾಗಿರುವಂತಹ ಉಮರ್ ಶರೀಫ್ ಅವರು ಮುಂದಿನ ಹಂತದಲ್ಲಿ ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾರೆ. ನಾನು ಚರ್ಚೆಯನ್ನು ಆರಂಭಿಸ್ತೇನೆ ಅನಿಲ್ ಅವರ ಮೂಲಕವಾಗಿ. ಅನಿಲ್ ಅವರೇ, ಈಗ ಪ್ರಧಾನಮಂತ್ರಿಯವರು ಹೇಳಿರೋದ್ರಲ್ಲಿ ತಪ್ಪೇನಿದೆ ಅಂತ ಹೇಳಿ, ಯಾವ ಸ್ವರೂಪದಲ್ಲಿ ತಪ್ಪಿದೆ ಅಂತೇಳಿ ತಮ್ಗೆ ಅನಿಸುತ್ತೆ, ಕಾಂಗ್ರೆಸ್ನವ್ರಿಗೆ ಅನಿಸುತ್ತೆ ಇದರಲ್ಲಿ ಅಂತ? ಅಲ್ಲ, ನನಗೆ ತಪ್ಪು ಅಂತ ಅನ್ನೋದಕ್ಕಿಂತ ನಿಮಗೆ ಹೆಂಗೆ ಅನ್ನಿಸ್ತು? ನಿಮಗೆ ನಗು ಬರಲಿಲ್ವ ಅನ್ನೋದು ನನಗೆ ಆಶ್ಚರ್ಯ ಆಗುವಂಥದ್ದು. ನನಗೆ ಐ ಸ್ಟಾರ್ಟೆಡ್ ಲಾಫಿಂಗ್. ಇವತ್ತು ಬೆಳಗ್ಗೆ ಸ್ಟೇಟ್ಮೆಂಟ್ ಪೇಪರ್ ಒಳಗೆ ಹೆಡ್ಲೈನ್ಸ್ ಓದ್ತಿರ್ಬೇಕಾದ್ರೆ ನಗು ಬಂತು. ಮೊನ್ನೆ ಒಂದು 3-4 ದಿವಸದಿಂದ ಈ ದೇಶದಲ್ಲಿ ನೀವೇನಾದ್ರು ಕಾಂಗ್ರೆಸ್ಗೆ ಓಟ್ ಹಾಕ್ಬಿಟ್ರೆ ನಿಮ್ಮ ಹೆಂಡತಿ ಮಕ್ಕಳದು ತಾಳಿ ಮಾರಬೇಕಾದಂಥ ಪರಿಸ್ಥಿತಿ ಬರ್ತದೆ ಅಂತ ಒಂದು ಕಡೆ ಹೇಳ್ತಾರೆ. ಒಂದು ಕಡೆ ಹೇಳ್ತಾರೆ ನಾಳೆ ನೀವು ದುಡ್ದಿರುವಂಥ ಆಸ್ತಿನ ತಗೊಂಡೋಗಿ ಭಾಳಷ್ಟು ಜನ ಮಕ್ಕಳಿರೋಂಥವ್ರಿಗೆ ಕೊಟ್ಬಿಡ್ತಾರೆ ಅಂತ ಒಂದು ಕಡೆ ಹೇಳ್ತಾರೆ. ಇನ್ನೊಂದು ಕಡೆಗೆ ಡೈರೆಕ್ಟಾಗಿ ಹಿಂದೂ ಮುಸ್ಲಿಂ ಅಂತ ಹೇಳ್ತಾರೆ. ಇನ್ನೊಂದು ಕಡೆಗೆ ಅದಾನಿ ಅಂಬಾನಿ ಅಂತ ಹೇಳ್ತಾರೆ. ನಾಳೆ ಬೆಳಗ್ಗೆ ಅದಾನಿ ಅಂಬಾನಿಗೆ ನಾನೇನು ಮಾತಾಡಿಲ್ಲ ಅಂತ ಹೇಳಿದ್ರು ನಾವು ನಂಬಬೇಕು. ದಿಸ್ ಇಸ್ ದ ಫ್ಯಾಕ್ಟ್. ಈಗ ಹೆಂಗಾಗ್ಬಿಟ್ಟಿದೆ, ಅವ್ರೇನೋ ಹೇಳಿದ್ಮೇಲೆ ನಾನು ಅದನ್ನು ಹೇಳಿಲ್ಲ, ಅದ್ರ ಬಗ್ಗೆ ಹೇಳಿಲ್ವಾ, ಅದನ್ನು ಹೇಳಿಲ್ವಾ ಅನ್ನೋದು ಚರ್ಚೆ. ಇಸ್ ಇಟ್? ನಮ್ಮ ಕಣ್ಣಾರೆ ನೋಡಿದ್ವಲ್ಲ ಸ್ವಾಮಿ, ನಿಮ್ಮ ಟಿ ವಿಯಲ್ಲಿ ತೋರಿಸಿದ್ದೀರಿ, ಪೇಪರಲ್ಲಿ ಮುದ್ರಣೆ ಆಗಿದೆ, ಪೇಪರಲ್ಲಿ ಪ್ರಿಂಟ್ ಆಗಿದೆ, ಜನರು ಓದಿದ್ದಾರೆ. ಇಟ್ ಈಸ್ ಎ ಎವಿಡೆನ್ಸ್ ಇನ್ ದ ಕೋರ್ಟ್. ಆಮೇಲೆ ಎಲೆಕ್ಷನ್ ಕಮಿಷನ್ಗೆ
ಕಂಪ್ಲೇಂಟ್ ಹೋಗಿದೆ ಸೇಯಿಂಗ್ ದಟ್ ನೀವು ಎಲೆಕ್ಷನ್ ನಡಿಬೇಕಾದ್ರೆ ಈ ಥರದ್ದು ಧರ್ಮದ ವಿಚಾರ ಆಗಲಿ ಜಾತಿ ವಿಚಾರ ಆಗಲಿ ಮಾತಾಡಬಾರ್ದು ಅನ್ನೋದು ಸಹ ಹೋಗಿದೆ. ಆಮೇಲೆ ನರೇಂದ್ರ ಮೋದಿಯವರು ಈಸ್ ಟ್ರೈಂಗ್ ಟು ಬಿ ಇನ್ನೋಸೆಂಟ. ಈಗ ಎಲೆಕ್ಷನ್ ಬಂದಾಗ ದೇಶ್ ಕಿ ಗದ್ದಾರೋಂಕೋ ಗೋಲಿ ಮಾರೋ ಸಾಲೋಂಕ ಅಂತ ಯಾರು ಹೇಳಿದ್ದು? ಇದೇ ಇವ್ರ ಕ್ಯಾಬಿನೆಟ್ ಮಿನಿಸ್ಟರ್ ಹೇಳಿರೋದು. ಯೋಗಿ ಆದಿತ್ಯನಾಥ್ ಈಸ್ ಅನ್ಫಿಟ್ ಟು ಬಿ ದ CM. ಅವರು ಮುಸ್ಲಿಮ್ಸ್ ಬಗ್ಗೆ ಮಾತಾಡ್ತಾರೆ, ಅದು ಏನು ಕೀಳುಮಟ್ಟದ ಮಾತುಗಳನ್ನ ಆಡ್ತಾರೆ. ಐ ಕ್ಯಾನ್ ಗಿವ್ ಯು ಲಿಸ್ಟ್. ರಾಜ ಹೈದರಾಬಾದ್ ಒಳಗೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಇಲ್ಲಿ ಹೆಗಡೆಯವರು ಆ್ಯಸ್ ಪರ್ ದ ಕಾನ್ಸ್ಟಿಟ್ಯೂಷನ್, ಸಂವಿಧಾನದೊಳಗೆ ಏನು ಹೇಳ್ತಾರೆ, ಯು ಕಾಂಟ್ ಡಿಸ್ಕ್ರಿಮಿನೇಟ್ ಎನಿ ಪರ್ಸನ್ ಬೈ ಕಾಸ್ಟ್, ಕಲರ್, ಕ್ರೀಡ್. ಯಾವುದೇ ಜಾತಿ, ಮತ ಮತ್ತು ಕಲರನ್ನು ನೋಡಿ ನೀವೊಬ್ಬನ್ನ ಹೀಯಾಳ್ಸಂಗಿಲ್ಲ. ಯಾಕೆ ನಾವು ಸಂವಿಧಾನ ಇವತ್ತು ಭಾರತೀಯ ಜನತಾ ಪಾರ್ಟಿ ಬದಲಾಯಿಸಕ್ಕೆ ಹೋಗ್ತದೆ ಅಂತಂದರೆ ಈ ಥರದ್ದು ವಿಚಾರಗಳನ್ನೆಲ್ಲ ಇಟ್ಟುಕೊಂಡು ನಾವು ಪ್ರಚಾರ ಮಾಡಿರುವಂಥದ್ದು. ಇವತ್ತು ಕ್ಲೀನಾಗಿ ಹೇಳ್ತಾ ಇದ್ದಾರೆ. ಒಂದು ಮಾಧ್ಯಮದವರು ಕೇಳ್ತಾರೆ ಫಾರೂಕ್ ಅಬ್ದುಲ್ಲಾಗೆ, ನೀವೊಬ್ಬರು ದೇಶಭಕ್ತನ ಅಂತ. ವಾಟ್ ಯು ಮೀನ್ ಬೈ ದೇಶಭಕ್ತ? ಫಾರೂಕ್ ಅಬ್ದುಲ್ಲಾ ಕೇಳ್ತಾರೆ, ನೀವೊಬ್ಬ ದೇಶಭಕ್ತನ? ಆರ್ ಯು ಎನ್ ಇಂಡಿಯನ್? ವೇರ್ ಆರ್ ವಿ ಟೇಕಿಂಗ್ ದಿಸ್ ಕಂಟ್ರಿ ಟುವರ್ಡ್ಸ್? ಹೂ ಈಸ್ ಹಿ ಟು ಆಸ್ಕ್? ಓಕೆ, ಖಂಡಿತ ಅನಿಲ್. ಅಶೋಕ್ ಗೌಡ್ರೆ, ಒಂದು ನಿಮಿಷ ಬಂದೆ ಅನಿಲ್. ಮತ್ತೆ ಅಶೋಕ್ ಗೌಡ್ರೆ, ಮೊನ್ನೆ ಒಂದು ಮಾತನ್ನು ಹೇಳಿದ್ರಿ, ಈಗ ಮತ್ತೊಂದು ಮಾತನ್ನು ಹೇಳ್ತೀರಿ. ಯಾವುದನ್ನು ನಂಬಬೇಕು, ಜನ ನಗೋದಿಲ್ವಾ ಅಂತ ಕಾಂಗ್ರೆಸ್ ಅವರು ಕೇಳ್ತಿದ್ದಾರೆ. ನೋಡಿ, ಎಂಥ ಹಾಸ್ಯಾಸ್ಪದವಾಗಿ ಕಾಂಗ್ರೆಸ್ನವರು ಇವರ ಮನೆ ದೇವರು ಸುಳ್ಳು ಅನ್ನೋದನ್ನು ಇಡೀ ರೀತಿಯಲ್ಲಿ ಪ್ರಚಾರ ಮಾಡ್ತಾರೆ. ನೋಡಿ, ಮೋದಿಯವರು ಎರಡು ವ್ಯಾಖ್ಯಾನಗಳನ್ನ ಅವತ್ತು ಮಾಡ್ತಾರೆ. ಒಂದೇನು ಅಂತಂದರೆ ಇನ್ಫಿಲ್ಟ್ರೆಂಟ್ಸ್ ಅಂದರೆ ಭಾರತೀಯ ಯಾರಲ್ಲ ಅವ್ರಿಗೆ ನೀವು ಯಾರು ಆಸ್ತಿಯನ್ನು ಕೊಡಲಿಕ್ಕೆ. ಅದು ಅಸ್ಸಾಮಲ್ಲಿ ಮತ್ತು ವೆಸ್ಟ್ ಬೆಂಗಾಲಲ್ಲಿ ನಾವು ಅನೇಕ ಬಾರಿ ಚರ್ಚೆ ಮಾಡಿದ್ದೇವೆ. ಬಾಂಗ್ಲಾದೇಶ ಮತ್ತು ಬೇರೆ ದೇಶಗಳಿಂದ ರೋಹಿಂಗ್ಯಾಸನ್ನು ಸೇರಿಸ್ಕೊಂಡು ಬರ್ಮಾದಿಂದ ಬಂದಂಥವರಿಗೆ ಯಾವ ರೀತಿ ನೀವು ಅಕಾಮಿಡೇಟ್ ಮಾಡಿಕೊಡ್ತಕ್ಕಂಥ ಕೆಲಸನ ಅಸ್ಸಾಮಿನ ಮುಖ್ಯಮಂತ್ರಿಗಳಾಗಿದ್ದ ತರುಣ್ ಗೊಗೊಯ್ ಅವರು ಮಾಡಿಕೊಟ್ರು. ಈಗ TMCಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮಮತಾ ಬ್ಯಾನರ್ಜಿ ಅವರು ಮಾಡಿಕೊಡ್ತಾರೆ. ಇವ್ರನ್ನ ನಾವು ದೇಶದವರು ಅಂತ ಒಪ್ಕೊಂಡ್ಬಿಡ್ಬೇಕಾ? ಲೀಗಲ್ ಮೈಗ್ರೆಂಟ್ಸ್ ಅಲ್ಲ, ಇಲ್ಲೀಗಲ್ ಮೈಗ್ರೆಂಟ್ಸ್ ಅವರು, ಇನ್ಫಿಲ್ಟ್ರೆಂಟ್ಸ್. ಕೇವಲ ಒಂದು 20 ರೂಪಾಯಿ ಒಂದು ಕೋಳಿ ನಾವು ಕೊಟ್ಟು ಒಳಗಡೆ ಬಂದಿರತಕ್ಕಂಥದ್ದು ನಾನು ಅನೇಕ ಬಾರಿ ಇದ್ರ ಬಗ್ಗೆ ನಾನೇ ಅಧ್ಯಯನ ಮಾಡಿ ಹೇಳಿದ್ದೇನೆ. ಎರಡನೇದು, ಇನ್ ಸ್ಪೆಸಿಫಿಕ್ ಪ್ರಧಾನಮಂತ್ರಿಗಳು ಹೇಳಿದ್ದು, ಮನಮೋಹನ್ ಸಿಂಗ್ ಅವರು ಏನು ಕೋಟ್ ಮಾಡಿದರು 2006-08 ಅವ್ರು ಹೇಳ್ತಾರೆ, ಎಲ್ಲ ರಿಸೋರ್ಸಸ್ಸು ಮೇಲೂ ಮೈನಾರಿಟೀಸ್ಗೆ ಅಧಿಕಾರ, ಇನ್ ಸ್ಪೆಸಿಫಿಕ್ ಮುಸ್ಲಿಮ್ ಮೈನಾರಿಟಿ. ಅಲ್ಲಿಗೆ ಬೇರೆಯವ್ರಿಗೆ ಅಧಿಕಾರ ಇರಲ್ವಾ? ಬೇರೆ ಯಾವುದು ಬಡವ್ರಿಗೆ ಅಧಿಕಾರ ಇರಬಾರ್ದಾ? ಬರೀ ಮುಸಲ್ಮಾನರಿಗೆ ಮಾತ್ರ ಅಧಿಕಾರ ಇರಬೇಕಾ? ನಾನು ಇಲ್ಲಿಗೆ ಒಂದು ಅತ್ಯಂತ ಪ್ರಮುಖವಾದ ವಿಚಾರನ ಪ್ರಸ್ತಾವನೆ ಮಾಡ್ತಿದ್ದೀನಿ. ಸಿದ್ದು ಬೆನಿಫಿಷರೀಸು ಮತ್ತು ಮೋದಿಯವರ ಬೆನಿಫಿಷರೀಸು. ಸಿದ್ದು ಅವರು ಅಂದರೆ ಸಿದ್ದರಾಮಯ್ಯನವರು ಯಾವ ರೀತಿ ಜಾತಿ ಆಧಾರದ ಮೇಲೆ ಮತ್ತು ಧರ್ಮದ ಆಧಾರದ ಮೇಲೆ ಇವರು ರಾಜಕಾರಣ ಮಾಡ್ಕೊಂಬರ್ತಾರೆ. 2 ಮೊಟ್ಟೆ ಕೊಡ್ತೀವಿ, ಬೇರೆಯವ್ರಿಗೆ 1 ಮೊಟ್ಟೆ ಕೊಡ್ತೀವಿ. ಅಂದರೆ ಇವರು ಯಾವುದೋ ಒಂದು ಜಾತಿಗೆ 2 ಮೊಟ್ಟೆ, ಬೇರೆ ಜಾತಿ ಹುಡುಗನಿಗಾದರೆ 1 ಮೊಟ್ಟೆ. ಇವತ್ತು ನಡೀತಿರ್ತಕ್ಕಂತಹದ್ದು, ಆಟೋನ ಕೊಡ್ತಾರೆ, ಆಟೋ ರಿಕ್ಷಾ ತೆಗೆದುಕೊಳ್ಳಿಕ್ಕೆ ಒಂದು ಸಬ್ಸಿಡಿ ಪ್ಲಸ್ ಒಂದು ಲೋನ್ ಕೊಡ್ತಾರೆ. ಮುಸಲ್ಮಾನರಿಗೆ ಮಾತ್ರನ, ಬೇರೆ ಬಡವರು ಕೊಡಲ್ವಾ? ಬೇರೆ ಜಾತಿಗಳಲ್ಲಿ ಯಾವುದು ಬಡವರು ಇಲ್ವಾ? ಅದಾದಮೇಲೆ ನರ್ಸಿಂಗ್ ಎಜುಕೇಷನ್ಗೆ ಇವತ್ತು ಸ್ಪೆಸಿಫಿಕ್ಕಾಗಿ ಇನ್ನೇನು ಲಾ ಪಾಸ್ ಆಗಿದೆ ಅಂದ್ಕೊಳ್ತೀನಿ. ಮುಸಲ್ಮಾನ ಮಕ್ಕಳಿಗೆ ಮಾತ್ರನೇ ನಾವು ನರ್ಸಿಂಗಿಗೆ ಸಬ್ಸಿಡಿ ಕೊಡ್ತೀವಿ, ಬೇರೆ ಮಕ್ಕಳಿಗೆಲ್ಲ. ಬೇರೆ ರಾಜ್ಯಗಳಿಗೆ, ಕೇರಳದಲ್ಲಿ, ಅಸ್ಸಾಮಲ್ಲೆಲ್ಲ ಏನಿದೆ ಅಂದರೆ ಎಲ್ಲ ಮಕ್ಕಳಿಗೂ ಬಡತನದ ರೇಖೆಯಲ್ಲಿ ಇರುತ್ತೆ. ಆದರೆ ಮೋದಿಯವರ ಸರ್ಕಾರ 10 ವರ್ಷಗಳಲ್ಲಿ ಅಥವಾ ಯೋಗಿಯವರ ಸರ್ಕಾರ ಕಳೆದ 7 ವರ್ಷಗಳಲ್ಲಿ ಅಥವಾ ಬೇರೆ ಯಾವುದೇ BJP ಸರ್ಕಾರಗಳು ಧರ್ಮದ ಆಧಾರದ ಮೇಲೆ ನಾವು ಯಾರಾದ್ರೂ ಕೊಟ್ಟಿಲ್ಲ. ಇವತ್ತು ನಮ್ಮ ಯಾವುದೇ ಸೋಷಿಯಲ್ ವೆಲ್ಫೇರ್ ಸ್ಕೀಮ್ಸು, ಇನ್ಫ್ರಾಸ್ಟ್ರಕ್ಚರ್ ಸ್ಕೀಮ್ಸು ಅಥವಾ ಯಾವುದೇ ಸ್ಕೀಮ್ಸ್ ತೆಗೆದುಕೊಳ್ಳಿ, ಎಲ್ಲ ಸ್ಕೀಮ್ಸು ಧರ್ಮದ ಆಧಾರದ ಮೇಲೆ ಏನಾದ್ರು ಮಾಡಿದ್ದೀವಿ ನಾವು? ಧರ್ಮದ ಆಧಾರದ ಮೇಲೆ. ಬರ್ತೀನಿ ಅನಿಲ್, ಅದರ ಬಗ್ಗೆ ಬರ್ತೀನಿ. ಚರ್ಚೆ ನಾವು ಮುಂದುವರಿಸೋಣ. ಉಮರ್ ಶರೀಫ್ ಅವರು ಕೂಡ ಜಾಯ್ನ್ ಆಗ್ತಾರೆ, ಜೊತೆಗೆ ಅವ್ರ ಕೂಡ ಮಾತನಾಡ್ತೀವಿ. ಚಿಕ್ಕ ಬ್ರೇಕ್ ನಂತರ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.